ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ಅವರೆಕಾಳನ್ನು ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ಕೂಡ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕುಕ್ಕರ್ನಲ್ಲಿ ಅವರೆಕಾಳು, ತರಕಾರಿಗಳು, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರವೆನ ಹುರ್ಕೊಳ್ತಾ ಇದ್ದೀನಿ. ರವೆನೆಲ್ಲ ಹುರ್ಕೊಂಡ ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೇಯಿಸ್ಕೊಂಡು ಆನಂತರ ತರಕಾರಿಗಳು ಹಾಗೆ ಕಾಳುಗಳು ಬೆಂದಿರೋದನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಂಡು ಕುದಿ ಬಂದ ನಂತರ ರವೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಈ ರೀತಿ ಟೇಸ್ಟಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ನನ್ನ ಮಗ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದ, ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇತ್ತು, ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಮ್ಮ ಪ್ರಸಾದನ ಮನೆಗೆ ಸ್ವಲ್ಪ ತೊಗೊಂಬಂದಿದ್ರು, ನಾವು ತಿನ್ನಲಿ ಅಂತ ಹೇಳಿ. ಇಲ್ಲಿ ನೋಡಿ ಪಾಪು ಅಮ್ಮನ ಜೊತೆ ಆಟ ಆಡ್ತಾ ಇದ್ದಾನೆ. ಒಂದು ಹೂ ಕಟ್ಟಬೇಕು ಅಂತಂದರೆ ಎಷ್ಟು ಕಷ್ಟ ಐತೆ ಗೊತ್ತಾ. ಒಂದು ಮೊಳ ಹೂ ಕಟ್ಟೋದಕ್ಕೆ ಅವನ್ನ ಅರ್ಧ ಗಂಟೆ ಆಟ ಆಡಿಸ್ಬೇಕಾಗುತ್ತೆ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅವನು. ಎಲ್ಲಿ ಅವ್ರು ಏನಾದರೂ ಮಾಡ್ತಾ ಇರ್ತಾರೆ ಕೆಲಸ, ಅಲ್ಲಿನೇ ಹೋಗಿ ಕೂತ್ಕೋಬೇಕು. ಆವಾಗ ನಾನು ಕರೆದ್ರೆ ಕೂಡ ಬರೋದಿಲ್ಲ ನನ್ನ ಹತ್ರ. ಏನು ತೀಟೆ ಇದೆ, ಏನು ಗಲಾಟೆ ಮಾಡೋಣ ಅಂತ ಹೇಳಿ ಹುಡುಕ್ತಾ ಇರ್ತಾನೆ. ಇದು ನೋಡಿ ಮನೆ ಆಚೆ ಹೂವಿನ ಕವರ್ನೇ ತೊಗೊಂಬಂದು ಕೂತಿದ್ದಾನೆ. ಅವನು ಏನು ಮಾಡಿದ್ರೂ ಬೇಡ ಅಂತ ಹೇಳಿ ತಡೆಯೋದಿಲ್ಲ. ಆಚೆ ಹೋಗ್ತೀವಿ ಅಂದರೂ ಕೂಡ ನಾವು ಆಚೆನೇ ಹೋಗಿ ಕೂತ್ಕೊಂಡು ಆಟ ಆಡಿಸ್ತೀವಿ. ಅವನಿಗೂ ಕೂಡ ಮೆಂಟಲಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾನೆ ಅವನು. ಸೊ ಹಾಗಾಗಿ ಇವತ್ತು ಪಾನಿಪುರಿನ ಮಾಡಿದ್ದು ತುಂಬ ಕ್ರೇವಿಂಗ್ಸ್ ಆಗಿತ್ತು. ಹಾಗಾಗಿ ಹೊರಗಡೆ ತಿನ್ನೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ, ಹೈಜೀನ್ ಇರೋದಿಲ್ಲ, ಪ್ರೆಗ್ನೆನ್ಸಿ ಟೈಮ್ ಬೇರೆ ಅಲ್ವಾ. ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಮಾಡಿದ್ದೆ. ಇದು ಕೂಡ ತುಂಬಾ ಸಿಂಪಲ್ ಮಾಡೋ ಅಂಥದ್ದು. ಇದರ ರೆಸಿಪಿನ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ಈಗಾಗಲೇ. ಯಾರಿಗಾದ್ರೂ ಬೇಕಿದ್ದರೆ ಹೋಗಿ ಒಂದ್ಸಲ ಇಂಟ್ರೆಸ್ಟ್ ಇದ್ದರೆ ನೋಡಿ. ತುಂಬಾ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು. ಪೂರಿಗಳನ್ನ ಮಾತ್ರ ಅಂಗಡಿನಲ್ಲಿ ತೊಗೊಂಬಂದಿದ್ದು ಒಂದು ಪ್ಯಾಕೆಟು. ಪೂರಿನ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು ಟೈಮ್ ಇದ್ದರೆ. ಚಿರೋಟಿ ರವೆ ಹಾಗೆ ಸ್ವಲ್ಪ ಮೈದಾ ಅಷ್ಟೇ ಬೇಕಾಗುವಂಥದ್ದು ಅದಕ್ಕೆ. ಅದು ಕೂಡ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಮಾಡೋರಿಗೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ಪಾನಿಪುರಿಗೆ ಪಾನಿಪುರಿ ಮಸಾಲ ಹಾಗೆ ಚಾಟ್ ಮಸಾಲ, ಪೆಪ್ಪರ್ ಪೌಡರು, ಜೀರಾ ಪೌಡರ್ ಆಗಿರ್ಬೋದು, ಈ ರೀತಿ ಎಲ್ಲದನ್ನು ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮನೆಯಲ್ಲಿ ಎಷ್ಟಿತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಈ ಪಾನಿಪುರಿ ತಿನ್ನೋದನ್ನಂತೂ ಬಿಡೋದಕ್ಕೆ ಆಗೋದಿಲ್ಲ. ಎಷ್ಟೇ ಬೇಡ ಅನಿಸಿದ್ರೂ ಯಾವಾಗಾದರೂ ಒಂದು ಸಲ ಆದರೂ ತಿನ್ನೋಣ ಅನಿಸುತ್ತೆ. ನೋಡ್ತಾ ಇರೋವಂಥ ಇಯರಿಂಗ್ಸು ರೀಸೆಂಟಾಗಿ ತೊಗೊಂಡಿರೋವಂಥದ್ದು. ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೋಗಿ ನೋಡ್ತಿದ್ದಂಗೆ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡ್ವಿ. ಇದನ್ನು ತೊಗೊಂಡಿರೋವಂಥದ್ದು ತುಮಕೂರಿನ ವಿಶ್ವಾಸ್ ಜ್ಯುವೆಲರ್ಸ್ BH ರೋಡ್ನಲ್ಲಿದೆ. ಸೊ ಅಲ್ಲಿ ಡಿಸೈನ್ಸ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ತೊಗೊಂಡಿದ್ದು. ಯಾರಿಗಾದರೂ ಬೇಕಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಇದರ ವೆಯ್ಟು, ಓಲೆ ವೆಯ್ಟು
6 ಗ್ರಾಮ್ಸ್ ಇದೆ ಅಷ್ಟೇ. 6 ಗ್ರಾಮ್ 100 ಮಿಲಿ ಏನೋ ಇದೆ. 10 ಗ್ರಾಮ್ ಕಿವಿಯೋಲೆಯಷ್ಟು ಅಗಲ ಇದೆ ಇದು. ಹಾಕೊಂಡಾಗ ಯಾವಾಗಾದರೂ ವಿಡಿಯೋನಲ್ಲಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಅಗಲ ಇದೆ ಇದು. 6 ಗ್ರಾಮ್ ಅಂತ ಅನಿಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.